ಈಗ ಆಲ್ರೆಡಿ ನಾನು ವೈಚಾರಿಕತೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಚರ್ಚೆ ಮಾಡಿದ್ದೀವಿ. ಅದರೊಳಗಡೆ ತತ್ವಪದದಲ್ಲಿ ವೈಚಾರಿಕತೆ ಮಾಡಿದ್ನ, ತತ್ವಪದ ಅಷ್ಟೇ ಮಾಡಿದ್ದು, ಅದರ ವಿಚಾರ ಕುರಿತು ಮಾತಾಡಿದ್ದು. ತತ್ವಪದ ಅಂದರೆ ಏನು ಅಂತ. ಈಗ ವಚನ ಸಾಹಿತ್ಯದಲ್ಲಿ ವೈಚಾರಿಕತೆ ಕೇಳಬಹುದು ಮುಂದೆ ಅನ್ನುವಂಥದ್ದು. ಅಂದರೆ ವಚನ ಸಾಹಿತ್ಯ ಅಂತಂದರೆ ಒಂದು ಧಾರ್ಮಿಕ ಶೋಧನೆ, ಒಂದು ಧಾರ್ಮಿಕ ಶೋಧನೆಯನ್ನು ಮಾಡುವಂಥದ್ದು. ಅರ್ಥವಿಲ್ಲದ ಆಚರಣೆಗಳು, ಸಂಪ್ರದಾಯ, ನಂಬಿಕೆ, ಮೌಢ್ಯ ಇವುಗಳನ್ನು ಧಿಕ್ಕರಿಸಲು ಸೃಷ್ಟಿಯಾದಂಥ ಒಂದು ಸಾಹಿತ್ಯ ಘಟ್ಟ. ಅರ್ಥವಿಲ್ಲದ ಆಚರಣೆಗಳು, ಅರ್ಥವಿಲ್ಲದ ನಂಬಿಕೆಗಳು, ಮೌಢ್ಯಗಳು ಇವೆಲ್ಲವನ್ನು ಸತ್ಯದ ನಿಷ್ಕರ್ಷೆಯಲ್ಲಿ ಅನಾವರಣವನ್ನು ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದನ್ನು ಆ ಕಾಲಘಟ್ಟದಲ್ಲಿ ಸಾಹಿತ್ಯ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ಒಂದು ನಿಮಿಷ ಫ್ಲೈಟ್ ಆಗಿಬಿಡ್ತೀನಿ, ಮಧ್ಯೆ ಡಿಸ್ಟರ್ಬ್ ಆಗಬೇಡ. ನಿಷ್ಕರ್ಷೆಗೆ ಒಳಗು ಮಾಡ್ತಾರೆ ಅವರು. ಸತ್ಯದ ನಿಷ್ಕರ್ಷೆಯ ಒಳಗಡೆ ಇದನ್ನೆಲ್ಲ ಹುಡುಕಾಟವನ್ನು ಮಾಡುವಂಥದ್ದನ್ನು ನಾವು ಕಾಣ್ಬೋದು. ಆದರೆ ವೈಚಾರಿಕತೆ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಈ ಎರಡೂ ಕೂಡ ವಚನ ಸಾಹಿತ್ಯದ ಭಾಳ ಮುಖ್ಯವಾಗಿ ಕಾಣುವಂಥದ್ದು ನಾವು ಕಾಣ್ಬೋದು. ಈ ಶಿವಶರಣರು, ಬಸವಾದಿ ಶಿವಶರಣರು ವಚನ ಸಾಹಿತ್ಯದ ಒಳಗಡೆ ವಿಚಾರ ಚಿಂತನ ಮಂಥನಕ್ಕೆ ಭಾಳ ಒತ್ತನ್ನು ಕೊಡುವಂಥದ್ದು ನಾವು ಕಾಣ್ಬೋದು. ಎಲ್ಲಿ ಚಿಂತನ ಮಂಥನ ನಡೆಯುತ್ತೋ ಅಲ್ಲಿ ವೈಚಾರಿಕ ಪ್ರಜ್ಞೆ, ಅರಿವು, ಜ್ಞಾನ ಅನ್ನುವಂಥದ್ದು ವಿಸ್ತಾರವಾಗುತ್ತೆ. ಆ ನೆಲೆಗಟ್ಟಿನಲ್ಲಿ ವಚನ ಸಾಹಿತ್ಯ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ವೈಚಾರಿಕತೆ ಒಳಗಡೆ ನಿಲ್ಲುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದು ಅನ್ನುವಂಥದ್ದು ನಾವು ಕಾಣ್ಬೋದು. ಆದರೆ ಭಕ್ತಿ ಇದೆ ಎಲ್ಲಿ ವಚನ ಸಾಹಿತ್ಯದಲ್ಲಿ ಭಕ್ತಿ ಇದೆ. ಆದರೆ ಭಕ್ತಿ ಹೇಗಿದೆ ಅಂದರೆ ಭಯದ ಭಕ್ತಿ. ಅಂದರೆ ನಾವೆಲ್ಲ ಮಾಡ್ತಿರ್ತಕ್ಕಂಥ ಭಯಭಕ್ತಿ. ಭಯದಿಂದ ನಾವೇನು ಮಾಡ್ತಿದ್ದೀವಿ, ಆರ್ಕೆಗಳು ಕಟ್ತೀವಿ, ತಲೆ ಬುಂಡೆ ಕೊಡ್ತೀವಿ, ಕೂದಲು ಕೊಡ್ತೀವಿ, ಏನೇನೋ ಕೊಡ್ತಿರ್ತೀವಿ. ದೇವರಿಗೆ ಆಮಿಷಗಳನ್ನು ಕೊಡ್ತಿರ್ತೀವಿ. ಅದೇನಕ್ಕೆ ಅಂದರೆ ಭಯದಿಂದ ಮಾಡ್ತಾಯಿದ್ದೀವಿ ನಾವು. ಅದು ನನಗೆ ಕೆಟ್ಟದಾಗ್ಬೋದು, ಆರ್ಕೆಗಳನ್ನು ಪಾಲನೆ ಮಾಡುವಂಥ ಒಳ್ಳೆಯದಕ್ಕೆ ಇರಬಹುದು, ಒಳ್ಳೇದು ಮಾಡಲ್ಲ ಅನ್ನುವಂಥದ್ದು ಭಯ. ಯಾಕೆ ಅರ್ಕೆ ಕಟ್ತೀವಿ? ಆದರೆ ಅಂಥ ಭಕ್ತಿಯನ್ನು ನಿಷ್ಠೆ ಭಕ್ತಿಯನ್ನಾಗಿ ಮಾಡುವಂಥದ್ದು ಭಾಳ ಮುಖ್ಯವಾದಂಥ ಶಿವಶರಣರಲ್ಲಿ ಕಾಣ್ಬೋದು. ನಿಷ್ಠೆಯಿಂದ ಭಕ್ತಿಯನ್ನು ಆಚರಣೆಯನ್ನು ಮಾಡುವಂಥದ್ದು. ಅದಕ್ಕೆ ಅವರು ದೇವರು ಬೇರಲ್ಲ, ನಾನು ಬೇರಲ್ಲ ಅಂತ ಹೇಳ್ತಾ ಹೋಗ್ತಾರೆ. ದೇವರು ಬೇರೆ ಅಲ್ಲ, ನಾನು ಕೂಡ ಬೇರೆ ಇಲ್ಲ, ನಾವಿಬ್ಬರು ಒಂದೇ, ದ್ವೈತ ಅಂತ ಹೇಳ್ತಾರೆ. ದ್ವೈತದಿಂದ ಅದ್ವೈತ ಮೀನ್ಸ್ ಒಂದೇ ಅಲ್ವಾ? ದೇವರು ಬೇರೆ, ನಾನು ಬೇರೆ, ಅಥವಾ ನಾವು ಬೇರೆ, ದೇವರು ಬೇರೆ ಅನ್ನುವಂಥ ಕಲ್ಪನೆ ನಮ್ಮೊಳಗಡೆ ಇದೆ. ಆದರೆ ವಚನಕಾರರಲ್ಲಿ ದೇವರ ಕಲ್ಪನೆ ಬಂದಾಗ ದೇವರು ಅನ್ನುವಂಥದ್ದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನುವಂಥ ಕಲ್ಪನೆ ಬರುತ್ತೆ. ಆದರೆ ಸತ್ಯನಿಷ್ಠತೆಯನ್ನು ನಾವು ಅವರಲ್ಲಿ ಆ ಭಕ್ತಿಯ ಒಳಗಡೆ ಕಾಣ್ಬೋದು. ಅವರು ಸಮಾಜವನ್ನು ತಿದ್ದುವಂಥ ಕೆಲಸವನ್ನು, ಸಾಮಾಜಿಕ ಪ್ರಜ್ಞೆ ಇದೆ, ಆರ್ಥಿಕ ಪ್ರಜ್ಞೆ ಇದೆ. ಯಾಕೆಂದರೆ ವೈಚಾರಿಕತೆ ಅಂದರೆ ಮೌಢ್ಯಗಳನ್ನು ಸತ್ಯದ ದಾರಿಯಲ್ಲಿ ಹುಡುಕಾಡುವಂಥದ್ದು ವೈಚಾರಿಕತೆ. ಮೌಢ್ಯತೆಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ನಂಬಿಕೆಗಳಿರ್ಬೋದು, ಅದನ್ನು ಸತ್ಯದ ದಾರಿಯಲ್ಲಿ ಹುಡುಕಾಟವನ್ನು ಮಾಡಬೇಕು, ಸತ್ಯದ ಒಳಗಡೆ. ಅದನ್ನು ಮಾಡುವಂಥವರೇ ಈ ವಚನಕಾರರು ಅನ್ನುವಂಥದ್ದು. ಅದಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ, ಅವರು ನಾ ದೇವನಲ್ಲದೆ ನೀ ದೇವನೇ. ಅಲ್ಲಮಪ್ರಭು ಹೇಳ್ತಾರೆ, ನಾ ದೇವನಲ್ಲದೆ ನೀ ದೇವನೇ ಅಂತ. ಇದನ್ನು ನಾವು ಗಟ್ಟಿಯಾಗಿ ಹೇಳೋಕ್ಕಾಗಲ್ಲ, ಆದರೆ ವಚನಕಾರರು ಮಾತ್ರ ಹೇಳುವಂಥ ಸಾಧ್ಯತೆ ಇರೋದು. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ನನ್ನನ್ನೇಕೆ ಸಲಹೆ. ನೀ ದೇವನಾದಡೆ ನನ್ನನ್ನೇಕೆ ಸಲಹೆ. ಆರೈದು ಒಂದು ಕುಡಿತೆ ಉದಕವನ್ ಹೆರವೆ, ಹಸಿವಾದಾಗ ಒಂದು ತುತ್ತು ಓಗರವನ್ನಿಕ್ಕುವೆ, ನಾದೇವ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಅವರು ಅಲ್ಲಮಪ್ರಭು. ನಾದೇವ ಕಾಣ, ನಾನೇ ದೇವರು ಅಂತ.
ಆದರೆ ದೇವರನ್ನು ಸತ್ಯದೊಳಗಡೆ ಹುಡುಕಾಡ್ತಾ ಇದ್ದಾರೆ, ದೇವರನ್ನು ಪ್ರಶ್ನೆ ಮಾಡುವಂಥದ್ದು. ಯಾಕೆಂದರೆ ಸತ್ಯ ಅದರೊಳಗಡೆ ಅಡಗಿದೆ. ಅದಕ್ಕೆ ನಾ ದೇವನಲ್ಲದೆ ನೀ ದೇವನೇ ಅಂತ ಹೇಳೋದು ಅಷ್ಟು ಕಷ್ಟ. ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ದೇವರನ್ನು. ಅವ್ರ ವಚನಕಾರರು ಹೇಳ್ತಾ ಹೋಗ್ತಾರೆ, ಅದು ನಿರಾಕರಣೆಯನ್ನು ಮಾಡ್ತಾರೆ. ದೇವರನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಲ್ಲ, ಆಡಂಬರದ ಆಚರಣೆಗಳ ನೆಲೆಯ ಒಳಗಡೆ ಇರ್ತಕ್ಕಂಥ ಭಕ್ತಿಯ ದೇವರನ್ನು ನಿರಾಕರಣೆ ಮಾಡ್ತಾರೆ. ಅವರು ಭಕ್ತಿಯವರು ನಿಷ್ಠೆ ಇರಬೇಕು ಅನ್ನುವಂಥದ್ದು. ಅದು ಶುದ್ಧತೆ ಬಹಳ ಮುಖ್ಯ. ಶುದ್ಧತೆ. ನೀವು ಸತ್ಯದ ಹಾದಿ ಹೋದ ತಕ್ಷಣ ಚಿಂತನೆಗೆ ಒಳಗಾಗ್ತೀವಿ ನಾವು. ನೀವು ಸತ್ಯ ಹುಡುಕಾಟ ಬಂದಾಗ ಸತ್ಯ ಹುಡುಕಾಟ ಬಂದಾಗ ನಮ್ಮ ಮನಸ್ಸಿನ ಒಳಗಡೆ ಒಂದು ಜ್ಞಾನ ಮತ್ತು ಜ್ಞಾನದ ಹಿನ್ನೆಲೆ ಒಳಗಡೆ ನಾವು ಅದನ್ನು ಹುಡುಕಾಟವನ್ನು ಮಾಡ್ತೀವಿ. ಅದನ್ನು ನಾವು ಚಿಂತನೆಗೆ ಒಳಪಡಿಸ್ತೀವಿ. ನಿಮಗೆಲ್ಲಿ ಚಿಂತನೆಗೆ ಒಳಪಡಿಸುತ್ತೋ ಅದು ವಿಚಾರವಂತಿಕೆಯನ್ನು ಮೇಲ್ಮಟ್ಟಕ್ಕೆ ತಕ್ಕೊಂಡೋಗುತ್ತೆ. ನೀವು ಚಿಂತನೆ ಒಳಪಡಿಸ್ತಾನೆ ಒಪ್ಕೊಳ್ತಾ ಹೋದರೆ ಅದು ವೈಚಾರಿಕತೆ. ಹಾಗಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು. ಈ ನೆಲೆಗಟ್ಟಿನಲ್ಲಿ ವೈಚಾರಿಕ ನೆಲೆಗಟ್ಟಿನ ಮೇಲೆ ವೈಚಾರಿಕ ನೆಲೆಗಟ್ಟಿನ ಮೇಲೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಜನಸಾಮಾನ್ಯರ ಅಂದರೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಸಾದರಪಡಿಸುತ್ತಾ ಜನಸಾಮಾನ್ಯರ ಮನಸ್ಸನ್ನು ಅಥವಾ ಕಣ್ಣನ್ನು ತೆರೆಸುವಂಥ ಒಂದು ಪಂಥ ಅಂದರೆ ಅದು ವಚನ ಸಾಹಿತ್ಯ. ಜನಸಾಮಾನ್ಯರ ಹತ್ರ ಹೋಗಿ ಅವರ ಮನಸ್ಸಿನ ಅವರ ಕಣ್ಣಲ್ಲಿ ಕಟ್ಟಿರ್ತಕ್ಕಂಥ ಅಂಧಕಾರದ ಪೊರೆ ಇದೆಯಲ್ಲ, ಆ ಪೊರೆಯನ್ನು ಕಳಚಿರ್ತಕ್ಕಂಥ ಅದನ್ನು ನಾವಿಲ್ಲಿ ಗುರುತಿಸಬಹುದು. ಹೀಗಾಗಿ ವೈಚಾರಿಕತೆ ಮತ್ತು ದೃಷ್ಟಿಕೋನ ಎರಡೂ ಕೂಡ ವಚನ ಸಾಹಿತ್ಯದಲ್ಲಿ ತುಂಬ ಇದೆ. ಹಂಗಾಗಿ ಅವರು ವೈಚಾರಿಕತೆಯ ದೃಷ್ಟಿಕೋನ ಇದ್ದಿದ್ದ ಕಾರಣವಾಗಿ ಅಂತಃಕರಣ ಶುದ್ಧಿ ಮಾಡ್ಕೋಬೇಕು ಅಂತ ಹೇಳೋಕ್ಕೆ ಸಾಧ್ಯ ಆಗಿದ್ದು. ನೀವು ಅಂತಃಕರಣವನ್ನು ಶುದ್ಧಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಕೇವಲ ನೀವೆಲ್ಲ ಬಹಿರಂಗ ದರ್ಶನ ಅಂದರೆ ಬಾಹ್ಯದಲ್ಲಿ ಕಾಣುವಂಥದ್ದಕ್ಕೆ ಮಾತ್ರ ಒತ್ತು ಕೊಡ್ತೀರಿ, ಅದನ್ನು ಶುದ್ಧ ಮಾಡ್ತೀರಿ. ಆದರೆ ಅದೆಲ್ಲ ಶುದ್ಧತೆ ಮಾಡ್ಕೋಬೇಕಾಗಿರೋದು ಅಂತರಂಗ ಶುದ್ಧತೆ ಮಾಡ್ಕೋಬೇಕು. ಅಂತರಂಗದ ಶುದ್ಧತೆ ಮಾಡ್ಕೋಬೇಕು ಅಂದರೆ ವಾಸ್ತವ ಸತ್ಯದ ನೆಲೆಯಲ್ಲಿ ನಮ್ಮ ಚಿಂತನೆ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಅದಿದ್ದರೆ ಏನೆಲ್ಲ ಆಗುತ್ತೆ. ಅದಕ್ಕೆ ವಚನ ಸಾಹಿತಿಗಳು ಕೇವಲ ಕವಿಗಳಾಗಲಿಲ್ಲ, ಅಥವಾ ಹೊಗಳಿಕೆಗೆ ಅಥವಾ ಪ್ರಸಿದ್ಧತೆಗೋಸ್ಕರ ಅವರು ಕಾವ್ಯಗಳನ್ನು ಬರಲಿಲ್ಲ. ಸಮಾಜವನ್ನು ಬದಲಾಯಿಸಿಕೊಳ್ಳುವುದಕ್ಕೆ, ಅಂತರಂಗವನ್ನು ಶುದ್ಧೀಕರಣ ಮಾಡುವುದಕ್ಕೆ, ಸತ್ಯದ ದಾರಿಯಲ್ಲಿ ನಡೆಯೋದಕ್ಕೆ ಮಾತ್ರ ಅವರು ಒತ್ತನ್ನು ಕೊಟ್ಟಿದ್ದು. ಆ ಕಾರಣದಿಂದಾಗಿ ಇವರ ಇಡೀ ಭಾವ ಅಂತ ಹೇಳ್ತೀವಲ್ಲ, ಸಾಹಿತ್ಯದ ಭಾವ, ಸಾಹಿತ್ಯದ ಧೋರಣೆ ಅನ್ನುವಂಥ ಭಕ್ತಿ ಒಳಗಡೆ ನಿಷ್ಠೆ ಹೇಳ್ತಾರೆ. ಅದು ವೈಚಾರಿಕತೆ ನಿಷ್ಠೆ. ಸತ್ಯದ ನಿಷ್ಠೆ ಇದೆ ಭಕ್ತಿ ಒಳಗಡೆ. ಈ ಎಲ್ಲದರ ಕಾರಣವಾಗಿ ಅವ್ರು ಹೇಳುವಂಥದ್ದು ಒಂದು ಸಮಾನತೆ, ಸಹೋದರತೆ, ಧರ್ಮ ಭಾತೃತ್ವ, ವರ್ಣ ಮಾತೃತ್ವ, ಈ ಎಲ್ಲ ಅಂಶಗಳು ವೈಚಾರಿಕ ನೆಲೆಗಟ್ಟಿನ ಮೇಲೆ ನಿಲ್ಲುತ್ತೆ ಅನ್ನುವಂಥದ್ದು. ಕಡಿಮೆ ಮಾಡೋದು. ವೈಚಾರಿಕ ನೆಲೆಗಟ್ಟಿನ ಮೇಲೆ ಯಾವುದು? ಸಮಾನತೆ, ಸಹೋದರತೆ, ಧರ್ಮ ಭ್ರಾತೃತ್ವ, ವರ್ಣ ಮಾತೃತ್ವ, ಸಮಷ್ಟಿಯ ಚಿಂತನೆ. ಸಮಷ್ಟಿ ಅಂತಂದ್ರೆ ಏನು? ಸಮಷ್ಟಿ ಅಂದರೆ ಸಮಷ್ಟಿಯ ಚಿಂತನೆಯನ್ನು ಸಮಾಜಕ್ಕೆ ನೀಡಿದಂಥ ವಿಚಾರವಂತರು ಯಾರು? ನಮ್ಮ ವಚನ ಸಾಹಿತ್ಯದ ಶಿವಶರಣರು. ಸಮಷ್ಟಿಯ ಚಿಂತನೆ ಮಾಡೋದಿದೆಯಲ್ಲ, ಸಮಷ್ಟಿಯ ಚಿಂತನೆ ಮಾಡುವಂಥದ್ದು ಎಲ್ಲರಿಗೂ ಸಾಧ್ಯ ಆಗಲ್ಲ, ಕೆಲವರಿಗೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು. ಹಾಗಾಗಿ ಅದರೊಳಗಡೆ ಏನೇನಿದೆ ನೋಡಿ, ಧರ್ಮ ಭಾತೃತ್ವ ಇದೆ, ವರ್ಣ ಮಾತೃತ್ವ ಇದೆ, ಸಮಾನತೆ ಇದೆ, ಸಹೋದರತೆ ಇದೆ, ಸಮಷ್ಟಿಯ ಕಲ್ಪನೆ ಇದೆ. ಎಲ್ಲ ಕಲ್ಪನೆಗಳನ್ನು ನೀಡಿದಂಥವರು ನಮ್ಮ ದಾರ್ಶನಿಕರು. ಅವರು ಯಾರು ಅಂದರೆ ವಚನ ಸಾಹಿತ್ಯವನ್ನು ರಚಿಸಿದಂಥ ಶಿವಶರಣರು. ಆಧ್ಯಾತ್ಮ ಚಿಂತನೆ ಒಳಗಡೆ ಇದ್ದುಕೊಂಡು ವೈಚಾರಿಕತೆ ಹೇಳೋದಿದೆ ಭಾಳ ಕಷ್ಟ. ನಾ ದೇವನಲ್ಲದೆ ನೀ ದೇವನೇ ಅಂತ ಹೇಳೋದು ಭಾಳ ಕಷ್ಟ. ನೀ ದೇವರ ಪೂಜೆಯನ್ನು ಮಾಡುವಂಥವರು, ಭಕ್ತಿಯ ಪೂಜೆಯನ್ನು ಮಾಡುವಂಥವರು
ಆ ಮಾತನ್ನು ಹೇಳಿದಾಗ ಹೇಗೆ ಕಾಣಿಸುತ್ತೆ ಅದು ಅಲ್ವಾ? ಸುಳ್ಳು ಅನಿಸುತ್ತೆ ನಮಗಾಗ. ಇಷ್ಟು ದಿನ ಪೂಜೆ ಮಾಡಿದ್ದಾರೆ, ಅವರೇ ದೇವರನ್ನ ಪ್ರಶ್ನೆ ಮಾಡ್ತಾರೆ ಅಂತ. ಅಲ್ಲ, ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಬದುಕಿರೋದು ಏನಂದ್ರೆ ವಾಸ್ತವದಲ್ಲಿ ಬದುಕಿದ, ಭ್ರಮೆಯಲ್ಲಿ ಬದುಕಿಲ್ಲ. ಅವ್ರು ದೇವರನ್ನು ಮಾಡ್ತಾ ಇದ್ದಾರೆ, ಆದರೆ ಸತ್ಯದ ಹಾದಿಯಲ್ಲಿ ಮಾಡ್ತಾ ಇದ್ದಾರೆ. ಬಹಿರಂಗ ದರ್ಶನ ಬೇಕಾಗಿಲ್ಲ ಅವರಿಗೆ, ಅಂತರಂಗದ ಶುದ್ಧಿಗೆ ದೇವರು ಬೇಕು, ಭಯಕ್ಕಲ್ಲ, ಭಯ ಸೃಷ್ಟಿಗಲ್ಲ. ದೇವ ಸೃಷ್ಟಿಯಾಗಿದೆ ಯಾಕೆ ಗೊತ್ತಾ? ದೇವ್ರು ಯಾಕೆ ಸೃಷ್ಟಿ ಮಾಡ್ಕೊಂಡ್ವಿ ನಾವು? ಭಯಕ್ಕೋಸ್ಕರನೇ ಪ್ರಾರಂಭದ ಹೆಜ್ಜೆಗಳು, ಭಯಪಡಿಸುವುದಕ್ಕೋಸ್ಕರನೇ ದೇವರನ್ನು ಸೃಷ್ಟಿ ಮಾಡ್ಕೊಂಡಿದ್ವಿ ನಮ್ಮ ಬದುಕಿನಲ್ಲಿ. ತದನಂತರ ಅದರ ಹಿಂದೆ ಬಿದ್ದು ಹರಕೆಗಳಂತೆ, ಪೂಜೆ ಪುನಸ್ಕಾರವಂತೆ ಸೃಷ್ಟಿಯಾಗ್ತದೆ. ಇಂಥವನ್ನೆಲ್ಲವನ್ನು ವಿರೋಧಿಸೋದಲ್ಲ, ನಿರಾಕರಣೆ ಮಾಡಿದಂಥವರು ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ನಾವು ಕಾಣ್ಬೋದು. ಅದಕ್ಕೆ ಇವರು ಒಟ್ಟಂದ ನಾವು ನೋಡೋದಾದರೆ ದೇವರ ಬಗ್ಗೆ ಮಾತನಾಡ್ತಾರೆ ವೈಚಾರಿಕ ದೃಷ್ಟಿಯಿಂದ, ಧರ್ಮದ ಬಗ್ಗೆ ವೈಚಾರಿಕ ದೃಷ್ಟಿಯಿಂದ ಹೇಳ್ತಾರೆ, ಹಾಗೆ ಮೇಲು ಕೀಳಿನ ಬಗ್ಗೆ ಸಮಾನತೆಯ ದೃಷ್ಟಿಯಿಂದ ಮಾತನಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಅಂದರೆ ಈ ಮೂಲಕ ಸಮಾಜಕ್ಕೆ ಕಂಟಕವಾಗಿರ್ತಕ್ಕಂಥ ಕೆಲವು ಅಂಶಗಳ ಬೆನ್ನು ಮೂಳೆಯನ್ನು ಮುರಿಯಲು ತಮ್ಮ ವಿಚಾರಗಳನ್ನು ಸಾಬೀತು ಮಾಡ್ತಾ ಹೋಗ್ತಾರೆ. ಯಾವುದರನ್ನು? ಅದರಲ್ಲಿ ಮೌಢ್ಯ ಇರ್ಬೋದು, ಮೌಢ್ಯದ ಬೆನ್ನು ಮೂಳೆ ಮುರಿತಾರೆ, ಅರ್ಥವಿಲ್ಲದ ಆಚರಣೆಗಳ ಬೆನ್ನು ಮೂಳೆಯನ್ನು ಮುರಿತಾರೆ. ಇದೆಲ್ಲವನ್ನಾಗಿದ್ದು ವಚನ ಸಾಹಿತ್ಯದಲ್ಲಿ ಅನ್ನುವಂಥದ್ದನ್ನು ನಾವಿಲ್ಲಿ ಗುರುತಿಸಬಹುದು. ಈ ಭಯದ ಭಕ್ತಿ, ನಾನು ಅದನ್ನೇ ಹೇಳಿದ್ದೆ, ಚರ್ಚೆ ಮಾಡಿದ್ದೆ. ಭಯದ ಭಕ್ತಿ, ನಮ್ಮದೆಲ್ಲ ಭಯದ ಭಕ್ತಿ, ಅವ್ರದ್ದೆಲ್ಲ ನಿಷ್ಠೆ ಭಕ್ತಿ ಅನ್ನುವಂಥದ್ದು. ಆಚರಣೆಯನ್ನು ಮಾಡುವಂಥವರು ಅವರೇ ಅಂತ. ಆಮೇಲೆ ಮೌಢ್ಯದ ನಿರಾಕರಣೆ, ಇದು ಭಾಳ ಮುಖ್ಯ. ಮೌಢ್ಯದ ನಿರಾಕರಣೆಯನ್ನು ಮಾಡುವಂಥದ್ದು. ಮೌಢ್ಯ ಅಂತಲೇ ನಿಮ್ಗೆ ಆಲ್ರೆಡಿ ಪದ್ಯದಲ್ಲಿದೆ ನಿಮಗೆ ಮೌಢ್ಯದ ಬಗ್ಗೆ. ಅದೇ ಶುಭ ಲಗ್ನಗಳು, ಸಮಯಗಳ ಬಗ್ಗೆ ನಾನು ಪಾಠ ಮಾಡಿದೆ. ಇದು ಮೌಢ್ಯ. ನೀವು ಅದನ್ನೇ ತಗೊಂಡು ಇಲ್ಲಿ ನೀವು ಕೋಟ್ ಮಾಡಿ ಹೇಳ್ಬೋದು. ನಿಮ್ಮ ಬುದ್ಧಿವಂತಿಕೆ ಇದ್ದರೆ ಇಲ್ಲಿ ಪದ್ಯದ ಸಾಲುಗಳಿದ್ದಾವಲ್ಲ, ಈ ಪದ್ಯದ ಸಾಲುಗಳು ತಗೊಂಡು ಪರಿಕಲ್ಪನೆ ಕಟ್ಕೊಡ್ಬೋದು ನೀವು. ಅದೆಲ್ಲ ಎನ್ಸ್ಕೊಂಡು ತಗೊಂಡು ವಿವರ ಕೊಡ್ಬೋದು ನೀವು. ಅನುಭವಕ್ಕೂ ಇದೆ, ವೈಚಾರಿಕತೆಗೂ ಇದೆ. ಆ ಒಂದಷ್ಟು ಮುಖ್ಯವಾದ ಲೈನ್ಗಳನ್ನು ತಗೊಂಡು ಅದನ್ನು ವಿವರ ಮಾಡ್ಬೋದು. ಅದು ನಿಮ್ಮ ಬರವಣಿಗೆ ಸ್ಟೈಲ್. ಅದು ಹೆಚ್ಚು ಮಾರ್ಕ್ಸ್ ದೋಚ್ಕೋಬೇಕು ಅಂತಾರೆ ಇಲ್ಲೇ ಇದೆ, ಉತ್ತರಲ್ಲೇ ಇರುತ್ತೆ. ಆದರೆ ಅದನ್ನು ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಒಂಚೂರು ಪ್ರಜ್ಞೆ ನಿಮ್ಗೆ ಇದ್ಬಿಟ್ರೆ ಆರಾಮ್ಸೆಯಾಗಿ ಇಲ್ಲಿರೋದನ್ನೇ ತಗೊಂಡು ನೀವು ಆ ಪರಿಕಲ್ಪನೆನ ಕಟ್ಟಿಕೊಡ್ಬೋದು ಅನ್ನುವಂಥದ್ದು. ಆದರೆ ಅದನ್ನೇ ಹೇಳ್ತಾರೆ ಮೌಢ್ಯದ ನಿರಾಕರಣೆಯನ್ನು ಭಾಳ ಮುಖ್ಯವಾಗಿ ಗುರುತಿಸ್ತಾರೆ ಅವರು. ಮೌಢ್ಯವನ್ನು, ಅಂದರೆ ಮೌಢ್ಯ ನಿರಾಕರಣೆ ಮಾಡಬೇಕಂದ್ರೆ ಸತ್ಯದಲ್ಲಿ ನಿಂತಿರ್ಬೇಕು ನಾವು, ಸತ್ಯದ ಹಾದಿಯಲ್ಲಿ ನಿಂತಿರ್ಬೋದು. ಚನ್ನಬಸವಣ್ಣ ಹೇಳುವಂಥದ್ದು ವಾರ 7 ಕುಲ 18 ನಾನು ಒಪ್ಪಲ್ಲ ಅಂತ ಹೇಳ್ತಾರೆ. ವಾರ 7 ಕುಲ 18 ನಾನು ಒಪ್ಪಲ್ಲ, ಇರುಳೊಂದು ವಾರ ಹಗಲೊಂದು ವಾರ, ಬವಿಯೊಂದು ಕುಲ ಭಕ್ತನೊಂದು ಕುಲ, ಎರಡೇ ಕುಲ. ಚನ್ನಬಸವಣ್ಣ ಹೇಳುವಂಥದ್ದು. ಇದು ವೈಚಾರಿಕದ ಹಿನ್ನೆಲೆ ಇರ್ತಕ್ಕಂಥದ್ದು ಪ್ರಜ್ಞೆ, ವೈಚಾರಿಕ ಪ್ರಜ್ಞೆನೇ ಇದು. ಯಾರು ಕುಲವೆಂದು ಹೊಡೆದಾಡದಿರಿ, ಏನು ಹೇಳಿದ್ದು? ಕನಕ ಕುಲವೆಂದು ಹೊಡೆದಾಡಿದಿರಿ ಅಂತ ಒಂದು ಕಡೆ ಹೇಳುವಂಥದ್ದು. ಸಮಾಜದಲ್ಲಿ ನಡೆಯುವಂಥ ಒಂದು ಅಸ್ಪೃಶ್ಯತೆ, ಒಂದು ಸಮಸ್ಯೆಯನ್ನು, ಮೇಲು ಕೀಳಿನ ಪ್ರಜ್ಞೆ, ಇದನ್ನೆಲ್ಲ ಹೋಗ್ಲಾಡಿಸೋದಕ್ಕೆ ಅವರು ಹಾಗೆ ಹೇಳುವಂಥದ್ದು. ಇಲ್ಲೂ ಕೂಡ ಅದನ್ನೇ ಹೇಳ್ತಾರೆ, ಮೌಢ್ಯ ಇದು. ವಾರ 7 ಕುಲ 18 ನಾನು ಒಪ್ಪಲ್ಲ, ಇರುಳೊಂದು ವಾರ ಹಗಲೊಂದು ವಾರ, ಬವಿಯೊಂದು ಕುಲ ಭಕ್ತನೊಂದು ಕುಲ. ಭವಿ ಅಂದರೆ ಮನುಷ್ಯ ಅಂತ, ಭಕ್ತ ಇವರಿಬ್ಬರೇ ಒಂದೇ ಕುಲ ಇರೋದು. ಇನ್ನು ವರ್ಗ ಜಾತಿ ಇದ್ಯಾವುದೂ ಇಲ್ಲ. ವಚನಕಾರರಿಗೆ ಜಾತಿ ಧರ್ಮಗಳಿಲ್ಲ. ಅದಕ್ಕೆ ಅವರು ಮಹಾಮನೆಯನ್ನು ಕಟ್ಟಿದ್ದವರು ಅಲ್ವಾ. ಅನುಭವ ಮಂಟಪವನ್ನು ಕಟ್ಟಿದ್ದೇನಕ್ಕೆ ಅಂತಂದರೆ ಅದರೊಳಗಡೆ ಸತ್ಯದ ಹಾದಿಯಲ್ಲಿ ಇದ್ದವರಿಗೆ ಮಹಾಮನೆ ಭಾಳ ಕೊಡುಗೆಯನ್ನು ಕೊಡುತ್ತದೆ. ನೀವು ಗಮನಿಸಿ, ಬಸವಣ್ಣ ಮಹಾಮನೆಯಲ್ಲೂ ಇರ್ತಾರೆ, ಅರಮನೆಯಲ್ಲೂ ಇರ್ತಾರೆ ಅಲ್ವಾ. ಬಿಜ್ಜಳನ ಆಸ್ಥಾನದಲ್ಲಿ ಒಬ್ಬ ಕರಣಿಕನಾಗಿರ್ತಾರೆ, ಜೊತೆಯಲ್ಲಿ ಅನುಭವ ಮಂಟಪದಲ್ಲಿ ಸತ್ಯದ ಹಾದಿಯಲ್ಲಿ ಇರ್ತಾರೆ. ಅದಕ್ಕೆ ಅವರು ಬಿಜ್ಜಳನಿಗೆ ಹೆಚ್ಚು ಪ್ರಿಯ ಆಗಲಿಲ್ಲ. ಅವರು
ಬಿಜ್ಜಳನಿಗೆ ಪ್ರಿಯ ಆಗಲಿ. ಯಾಕೆ ಪ್ರಿಯ ಆಗಲಿಲ್ಲ ಅಂತಾರೆ? ಸತ್ಯದ ಹಾದಿಯಲ್ಲಿದ್ದರು ಅವರು. ರಾಜರು ಸ್ವಲ್ಪ ಸುಳ್ಳು ತಟವಟ ಏನೋ ಹೇಳ್ತೀವಲ್ಲ ನಾವು ಹಳ್ಳಿ ಕಡೆ, ಇದೆಲ್ಲ ಇರುತ್ತೆ ರಾಜರುಗಳಲ್ಲಿ. ಮೋಸ ಮಾಡೋದು ಇದೆಲ್ಲ ಇರುತ್ತೆ. ಬಟ್ ಅನುಭವಿಗಳಿಗೆ ಅದು ಇರೋದಿಲ್ಲ. ಅದಕ್ಕೆ ಬಸವಣ್ಣ ಸತ್ಯದ, ಅದಕ್ಕೆ ಸಿರಿಗರ ಅಂತ ಹೇಳ್ತೀವಲ್ಲ, ಸಿರಿಗರ ಹೊಡೆದವರನ್ನು ಏನು ಮಾಡೋದು, ಎಬ್ಸಕ್ಕಾಗಲ್ಲ ಅಂತ. ಈ ಹುಚ್ಚಿರುತ್ತಲ್ಲ, ಏನು ಹಣ ಸಂಪಾದನೆ ಮಾಡಬೇಕು, ಅಧಿಕಾರದ ದರ್ಪ ಬೇಕು ಅನ್ನುವಂಥ ಹುಚ್ಚುತನ ಇರುತ್ತಲ್ಲ, ಅಂಥವ್ರನ್ನ ಬದ್ದು ಮಾಡೋಕ್ಕಾಗೋದಿಲ್ಲ. ಅಂಥವರಿಗೆ ಬಸವಣ್ಣನ ಮಹಾಮನೆ ಕಾಣಿಸಲ್ಲ. ಬಸವಣ್ಣನ ಮಹಾಮನೆಯ ಒಳಗಡೆ ಇರ್ತಕ್ಕಂಥ ಅನುಭಾವಿಗಳು ಆ ಅರಮನೆಯ ಒಳಗಡೆ ಹೋಗಲ್ಲ. ನಾನು ಹೇಳೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇದೆಲ್ಲ ವೈಚಾರಿಕ ನೆಲೆಗಟ್ಟೆ ಇರೋದು. ಯಾಕೆ ಅರಮನೆ ಯಾಕೆ ಭಿನ್ನ, ಯಾಕೆ ಮಹಾಮನೆ ಭಿನ್ನ? ಯಾಕೆ ಅರಮನೆಯಲ್ಲಿದ್ದವರಿಗೆ ಮಹಾಮನೆ ಇಷ್ಟ ಆಗಲ್ಲ, ಮಹಾಮನೆ ಇದ್ದವರಿಗೆ ಅರಮನೆ ಇಷ್ಟ ಆಗಲ್ಲ? ಯಾಕೆ? ನೀವು ಮಾತಾಡಿ. ಬರೀ ರವಿ ಸರ್ ಒಬ್ಬರೇ ಮಾತಾಡ್ತಾ ಇದ್ರೆ ನನಗೂ ಬೇಜಾರಾಯ್ತದೆ ಮಾತಾಡ್ತೇವೆ ಒಬ್ಬನೇ. ನೀವು ಆಗಾಗ ಒಂಚೂರು ಮಾತಾಡಬೇಕು. ಏನಾರು ಶ್ವೇತಾ? ಎಲ್ಲವನ್ನ ತಿರಸ್ಕರಿಸಿರ್ತಾರೆ ಅವರು. ಭೋಗಲಾಲಸೆ, ಇಹದಲ್ಲಿರ್ತಕ್ಕಂಥ ಲೋಕದ ಇಹದ ಸಂಪತ್ತು, ಇದನ್ನೆಲ್ಲವನ್ನು ಧಿಕ್ಕರಿಸಿ ಸತ್ಯದ ಹಾದಿಯಲ್ಲಿ ನಿಂತಿರ್ತದೆ. ಅದಕ್ಕೆ ಅವರಿಗೆ ಮಹಾಮನೆಯ ಒಳಗಡೆ ಇದ್ದವರಿಗೆ ಅರಮನೆ ಒಳಗಡೆ ಹೋಗಬೇಕು, ಅಲ್ಲಿ ಒಂದು ಜೀವನ ಇದೆ ಅನ್ನುವಂಥದ್ದು ಅವ್ರಿಗೆ ಇಷ್ಟ ಆಗಲ್ಲ. ಅದು ಅದೇ ಬಿಜ್ಜಳನಿಗೆ ಇವನಿಗೆ ಇಷ್ಟ ಆಗಲ್ಲ. ಅರಮನೆಯಲ್ಲಿರ್ತಕ್ಕಂಥವರಿಗೆ ಮಹಾಮನೆ ಇಷ್ಟ ಆಗಲ್ಲ. ಹಾಗಾದರೆ ಅರಮನೆಗಿಂತ ಮಹಾಮನೆ ಶ್ರೇಷ್ಠ ಅನ್ನುವಂಥ ಧೋರಣೆ ವಚನ ಸಾಹಿತ್ಯದ ಒಳಗಡೆ ಇರ್ತಕ್ಕಂಥದ್ದು. ಅದೇ ಅನುಭಾವಿಕ ಸತ್ಯ. ಅನುಭಾವಿಕರೆಲ್ಲರೂ ಕೂಡ ಮೌಢ್ಯವನ್ನು ಪ್ರತಿಪಾದನೆ ಮಾಡಿದವರಲ್ಲ. ವೈರಾಗಿಗಳು, ವಿರಾಗಿಗಳು, ಯೋಗಿಗಳು ಇವರೆಲ್ಲರೂ ಕೂಡ ಮೌಢ್ಯವನ್ನು ಪ್ರತಿಪಾದನೆಯನ್ನು ಮಾಡಿಲ್ಲ. ಅದರೊಳಗಡೆ ಸತ್ಯವನ್ನು ಹುಡುಕ್ತಾರಷ್ಟೇ. ನಿಷ್ಠೆ, ಸತ್ಯ, ಶುದ್ಧ, ಅದನ್ನು ಆಚರಣೆಯನ್ನು ಮಾಡುವಂಥದ್ದನ್ನು ನಾವು ಕಾಣ್ಬೋದು. ಇದು ಬನ್ನಿ, ವಾರ 7, 18 ಕುಲ, ಈ ತರತಮ ಭಾವಗಳಿದಾವಲ್ಲ, ಇದು ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಅವರು, ಚನ್ನಬಸವಣ್ಣ. ಅದೇ ಯಾರವರು, ಯಾರು ನಾನೇ ಹೇಳಬೇಕು, ನೆನಪು ಬಂದರೆ ಯಾರಪ್ಪ, ಕಾಣರಾಮನಾಥ ಯಾರು ಹೇಳ್ತಾರೆ? ಜೇಡರ ದಾಸಿಮಯ. ಜೇಡರ ದಾಸಿಮಯ ಒಳಗೆ ಸುಳಿಯುವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂದ್ಬಿಡ್ತಾರೆ ಅಲ್ವಾ? ಅಲ್ಲಿ ಜಾತಿ ಒಂದೇ ಅಂತ ಹೇಳ್ಬಿಡ್ತಾರೆ ಅವರು. ಯಾವುದು ಗಂಡು ಅಲ್ಲ ಹೆಣ್ಣು ಅಲ್ಲ? ನೀವು ಗಂಡು ಹೆಣ್ಣಿನ ತಾರತಮ್ಯ ಮಾಡ್ತಾ ಇದ್ದೀರಲ್ಲ, ಅದಲ್ಲ. ಅದು ಪ್ರಕೃತಿ ತತ್ವ ಬಂದಿರತಕ್ಕಂಥದ್ದು. ಅದನ್ನಿಟ್ಕೊಂಡು ನೀವು ಭೇದ ಮಾಡುವ ಹಾಗಿಲ್ಲ. ಆ ನೆಲೆಗಟ್ಟಿನಲ್ಲಿ ಚನ್ನಬಸವಣ್ಣ 2 ಅಂತ ಹೇಳಿದ್ಮೇಲೆ ಅದು 2 ಯಾವುದು ಹೇಳ್ತಾರೆ? ಕುಲವನ್ನು. ಯಾವ್ಯಾವ ಕುಲ 2 ಹೇಳೋದು? ಹೆಣ್ಣು ಗಂಡು ಅಂತ ಹೇಳೋದೇ ಇಲ್ಲ ಅವರು. ಭವಿ ಒಂದು ಕುಲ, ಭಕ್ತ ಒಂದು ಕುಲ ಅಂತ ಹೇಳ್ತಾರೆ. ಭವಿ ಅಂದರೆ ಲೋಕದ ಆಸೆಯಲ್ಲಿ, ಭೋಗಲಾಸೆಯಲ್ಲಿ ಬದುಕಿರ್ತಕ್ಕಂಥ ಮನುಷ್ಯ, ಸ್ವಾರ್ಥ ಮನುಷ್ಯ. ಭಕ್ತ ಅಂತ ಅಂದರೆ ಶಿವಶರಣರ ಮನೆಯಲ್ಲಿ ಕುಳಿತಿರ್ತಾರಲ್ಲ ಅವರು. 2 ಕುಲ ಅಂತ ಹೇಳ್ತಾರೆ. ಅಲ್ಲಿ ಒಂದು ಮನುಷ್ಯನ ನೆಲೆಗಟ್ಟಿನಲ್ಲಿ ಹುಡುಕಾಟವನ್ನು ಮಾಡೋದಿಲ್ಲ. ವಾರ 7, ಕುಲ 18. ಹೌದು, ವಾರ 7 ಅದು ನಾನು ಒಪ್ಪಲ್ಲ. ನಾವು ಕಟ್ಟಿಂಗ್ ಮಾಡಿಸ್ಬೇಕಾದ್ರೆ ಮತ್ತು ಏನು ಮನೆಗೆ ಹೋಗಬೇಕಾದ್ರೆ ವಾರಗಳಿದ್ದಾವೆ, ನಾನು ಒಪ್ಪಲ್ಲ ಅಂತಾರೆ. ಮಂಗಳವಾರ ಕಟ್ಟಿಂಗ್ ಮಾಡಿಸೋಂಗಿಲ್ಲ ಅಂತ ನಮ್ಮ ಗಂಡು ಮಕ್ಳಿಗೆ ಹೇಳಿರ್ತಾರೆ. ಶೇವ್ ಮಾಡಿಸ್ಕೊಬೇಡಿ ಅಂತ ಹೇಳಿರ್ತಾರೆ. ಏನಾಗುತ್ತೆ ಮಾಡಿಸೋದು? ಹೌದು, ಅದರಿಂದ ಏನು ನಮಗೆ ತೊಂದರೆ ಆದಾಗ ಗೊತ್ತಾಗೋದು ನಮಗೆ ಏನೋ ಪ್ರಾಬ್ಲಮ್ ಇದರಲ್ಲಿ ಏನಿದೆ. ಮಂಗಳವಾರ ನಾನು ಭಿನ್ನನೇ, ನಾನು ಯಾವಾಗಲೂ ಭಿನ್ನನೇ. ನಾನು ಭಿನ್ನವಾಗಿ ಯೋಚನೆ ಮಾಡೋದು. ಯಾವ್ದು ಬೇಡ ಅಂತಾರೆ ಅದನ್ನು ಮಾಡಿ ಗಮನಿಸ್ತೇನೆ ನಾನು ಏನಾಗಬಹುದು ಅಂತ. ಆದ್ರೆ ಮನೆಗೆ ಎಲ್ಲ ಹೇಳೋಂಗಿಲ್ಲ, ಹೇಳಿದ್ರೆ ಆಚೆ ಆಗ್ತಾರೆ. ಈಗ ಮಂಗಳವಾರ ಕಟಿಂಗ್ ಮಾಡಿಸ್ಬೇಡ ಅಂತ ಹೇಳಿರ್ತಾರೆ, ಶನಿವಾರ ಕಟಿಂಗ್ ಮಾಡಿಸ್ಬೇಡ, ಅದು ಬೇರೆ. ಇದೆಲ್ಲ ಮೌಢ್ಯ. ಇದು ಈ ವಾರಗಳನ್ನೋದು ಇದೆಲ್ಲ ಮುಖ್ಯನೇ ಅಲ್ಲ. ಅದೇ ನಾನು ಶುಭ ಲಗ್ನ ಬಸವಣ್ಣವ್ರು ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ ಅದು. ನಾನು ಇಂಥವಾದರೆ ಕೆಲವು ಪ್ರಾಕೃತಿಕ ದತ್ತವಾಗಿರ್ತದೆ, ನೈಸರ್ಗಿಕ ದತ್ತವಾಗಿರ್ತದೆ. ಕೆಲವು ವಾರಗಳಲ್ಲಿ ಈಗ ಮಂಗಳವಾರ ಹುಟ್ಬಿಡ್ತಾರಪ್ಪ, ಏನು ಮಾಡ್ತೀರಾ? ಶನಿವಾರ ಹುಟ್ಬಿಡ್ತಾರೆ, ಶನಿಗೇಡಿ ಅಂತ ತಳ್ಬಿಡೋಕಾಯ್ತಾ? ಸಾಯಿಸ್ಬಿಡ್ತಾರೆ ಇವರು.
ಶನಿವಾರ ಹುಡ್ತಾರೆ ನಾನು. ವಾರಗಳನ್ನು ನೀವು ಇಟ್ಕೊಂಡು ಇದು ಶ್ರೇಷ್ಠ ಅದು ಕನಿಷ್ಠ ಇದು ಬೇಡ ಅಂತ ಆ ಕಲ್ಪನೆ ಕಟ್ಕೊಡ್ತಾರೆ ಅವರು. ಅದನ್ನೇ ಹೇಳ್ತಾರೆ, ವಾರ 7 ಕುಲ 18 ಕುಲ. ಈಗ 108 ಕುಲಗಳಾಗ್ಬಿಟ್ಟವೆ, ಸಾವಿರಾರು ಕುಲಗಳಾಗ್ಬಿಟ್ಟವೆ, ಜಾತಿ ಧರ್ಮಗಳೆಲ್ಲ ಆಗ್ಬಿಟ್ಟವೆ. ಆವತ್ತಿನ ಕಾಲದಲ್ಲಿ 18 ಅನ್ನುವಂಥದ್ದೇ ಭಾಳ ಮುಖ್ಯ ಆಗಿತ್ತು ವಚನಕಾರರ ಸಂದರ್ಭದಲ್ಲಿ. ಅದಕ್ಕೆ ಹೇಳ್ತಾರೆ ಅದು ನಾನು ಒಪ್ಪಲ್ಲ, ವಾರ 7 ಇದೆ ಅಂತ ಒಪ್ಪಲ್ಲ. ಹಗಲೊಂದು ഇരുಳೊಂದು ಇದೆ, ಇದು ಕ್ಲಿಯರ್, ನನ್ನ ಕಣ್ಣು ಕಾಣಿಸೋದು ಇದು ಕ್ಲಿಯರ್ ಇಷ್ಟೇ. ಇದನ್ನೆಲ್ಲ ಯಾರು ಮಾಡಿದವರು? ತಿಥಿ ಅಂತೆ, ನಕ್ಷತ್ರವಂತೆ, ಡ್ಯಾಸ್ ಅಂತೆ ಎಲ್ಲವನ್ನ ಮಾಡಿಕೊಂಡು ಸಮಯಗಳನ್ನು ನೋಡಿಕೊಂಡು ಅದೇ ಸಮಯದಲ್ಲಿ ಎಲ್ಲವೂ ಆಗಬೇಕು. ಈಗ ನಾನೊಂದು ಕಡೆಯಿಂದ ಬಂದೆ, ನಾನು ಮಿಸಸ್ ಬಿಟ್ಟು ಬಂದೆ. ಎಂಥದ್ದು ಅಂದರೆ ಸತ್ಯನಾರಾಯಣ ಪೂಜೆ, ಸತ್ಯನಾರಾಯಣ ಪೂಜೆ. ನಾನು ಯಾವಾಗ ಸತ್ಯನಾರಾಯಣ ಅಂತ ಹೇಳ್ತಾ ಇರ್ತೀನಿ, ಸತ್ಯನಾರಾಯಣ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಈಗ ನಡೀತಾ ಇತ್ತು ಒಂದು ಕಡೆ, ಎಲ್ಲ ಒಂದು ಕಡೆ